ಮುಷ್ತಕ್ ದಸರಾ ಉದ್ಘಾಟನೆಯ ವಿಚಾರವಾಗಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದಸರಾ ಉದ್ಘಾಟನೆ ಭಾನು ಮುಷ್ತಕ್ಕಿಂದ ಮಾಡೋದು ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಭುವನೇಶ್ವರಿಯ ಹೋಲಿಕೆ, ಕನ್ನಡ ಧ್ವಜದ ಹೋಲಿಕೆಗೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದು ಹಿಂದೂ ಸಂಸ್ಕೃತಿಯ ಗೌರವ ಪ್ರತೀಕಾರದ ನಡಾವಳಿ. ಇಸ್ಲಾಂ ಮಹಿಳೆ ರೇಷ್ಮೆ ಸೀರೆಯನ್ನ ಉಟ್ಟು ಹೂ ಮುಡಿದಿದ್ದಾರೆ. ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ದೇವಿಗೆ ಕೈ ಮುಗಿದಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕರು ವಿರೋಧ ಮಾಡಿದ್ರು, ಅದರಲ್ಲಿ ನಮ್ಮ ವಿರೋಧವೂ ಕೂಡ ಇತ್ತು. ಯಾಕಿತ್ತು ಅಂದ್ರೆ ಅವ್ರ ಹಿಂದೆ ತಾಯಿ ಭುವನೇಶ್ವರಿ ಕನ್ನಡದ ವಿಷಯವನ್ನು ತೆಗೆದು ತಾಯಿ ಭುವನೇಶ್ವರಿಯನ್ನು ನಾವು ಒಪ್ಪಕ್ಕಾಗಲ್ಲ, ಅದನ್ನ ಒಂದು ಹೆಣ್ಣು ದೇವತೆಗೆ ನೀವು ಅದನ್ನ ಬಾವುಟವನ್ನಿಟ್ಟು ಅರಿಶಿಣ ಕುಂಕುಮಕ್ಕೆ ಅದನ್ನು ಟ್ಯಾಗ್ ಮಾಡಿದ್ರಿ. ಆ ಕಾರಣದಿಂದ ನಾವು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ದು ಎಲ್ಲ ಕಡೆಯಲ್ಲೂ ಹರಿದಾಡ್ತಿತ್ತು. ಆ ಕಾರಣದಿಂದ ಮತ್ತು ಇನ್ನು ಹಿಂದುತ್ವವನ್ನು ಇವರು ಹೇಗೆ ಒಪ್ಪಲಿಕ್ಕೆ ಸಾಧ್ಯ? ಈ ಭಾವನೆಗಳೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಇಡೀ ರಾಜ್ಯದಲ್ಲಿ ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪಲಿಲ್ಲ. ಆದರೆ ಇವತ್ತು ನನಗೆ ಆದ ಖುಷಿ ಇದೆ. ಏನಂದರೆ, ಒಂದು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಹೂ ಮುಡಿಸಿಕೊಂಡು ಒಂದು ಹಿಂದೂ ಹೆಣ್ಣು ಮಗಳ ರೀತಿಯಲ್ಲಿ ಬಂದು ಅರಿಶಿಣ ಕುಂಕುಮವನ್ನು ವಿರೋಧ ಮಾಡ್ತಕ್ಕಂಥವ್ರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ಇದು ಪೂಜಾರಿ ಕೊಡುವ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನು ಬೇಕು?